ಇನ್ನು ಎಸ್ಐಟಿ ವಶದಲ್ಲಿರುವಂತಹ ಎಚ್.ಡಿ. ರೇವಣ್ಣ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಆದರೆ ಎಸ್ಐಟಿ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ರೇವಣ್ಣ ಸರಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ. ನನಗೇನೂ ಗೊತ್ತಿಲ್ಲ ಅಂತ ಎಸ್ಐಟಿ ಮುಂದೆ ಹೇಳಿಕೆ ಕೊಡ್ತಾ ಇದ್ದಾರೆ. ಏನೂ ಕೇಳಬೇಡಿ, ನನಗೇನೂ ಗೊತ್ತಿಲ್ಲ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ ರೇವಣ್ಣ. ಯಾವ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ. ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ ಎಚ್.ಡಿ. ರೇವಣ್ಣ ವಿಚಾರಣೆ ನಡೀತಾ ಇದೆ. ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದೆ. ಆದ್ರೆ ಯಾವ ಪ್ರಶ್ನೆಗಳಿಗೂ ಕೂಡ ಎಚ್.ಡಿ. ರೇವಣ್ಣ ಉತ್ತರವನ್ನ ಕೊಡೋದಕ್ಕೆ ತಯಾರಿಲ್ಲ. ನಮ್ಮ ಮನೆಯಲ್ಲಿ ತುಂಬಾ ಮಹಿಳೆಯರು ಕೆಲಸ ಮಾಡ್ತಾರೆ, ಟಾರ್ಗೆಟ್ ಮಾಡಿ ನನ್ನ ವಿರುದ್ಧ ದೂರನ್ನ ಕೊಡಿಸಿದ್ದಾರೆ. ಎಸ್ಐಟಿ ಮುಂದೆ ಹೇಳಿಕೆ ಕೊಡೋದಕ್ಕೆ ಎಚ್.ಡಿ. ರೇವಣ್ಣ ಹಿಂದೇಟು ಹಾಕ್ತಾ ಇದ್ದಾರೆ. ಯಾವ ಪ್ರಶ್ನೆಗಳಿಗೂ ಕೂಡ ನೇರವಾದ ಉತ್ತರ ಎಚ್.ಡಿ. ರೇವಣ್ಣ ಇಂದ ಬರ್ತಾ ಇಲ್ಲ. ನಿಮ್ಮ ಹೇಳಿಕೆಯನ್ನ ಬರೆದುಕೊಡಿ ಅಂತ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನನಗೇನೂ ಗೊತ್ತಿಲ್ಲ, ಏನಾದ್ರೂ ಬರೆದುಕೊಳ್ಳಿ ಅಂತ ರೇವಣ್ಣ ಹೇಳ್ತಿದ್ದಾರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.